ರಾಮದ ಬಳಿಕ ಜಾತಕಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಗಳೇ ನುಡಿದ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ, ಇನ್ನು ತುಲಾರಾಶಿಯವರಿಗೆ ದಿವಸ ನೋಡಿ ವೃತ್ತಿಯಲ್ಲಿ ತುಂಬ ಅನುಕೂಲಕರವಾಗಿದೆ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಪರಿಶ್ರಮ ಸೂಚಿಸ್ತಾ ಇದೆ. ಸ್ವಲ್ಪ ಕೆಲಸದ ಒತ್ತಡ ಬಿದ್ದುಬಿಡೋ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರು. ಇನ್ನು ಉಳಿದ ಹಾಗೆ ಸ್ವಲ್ಪ ಮಟ್ಟಿಗೆ ಖರ್ಚು ಜಾಸ್ತಿ ಇದೆ. ಅನಗತ್ಯ ವ್ಯಯ, ಬೇಡದೇ ಇರೋದಕ್ಕೆ ಇನ್ವೆಸ್ಟೋ, ಬೇಡದೇ ಇರತಕ್ಕಂಥ ತಗೊಳ್ಳೋದು, ಆ ಥರದ್ದೊಂದು ಸಮಸ್ಯೆ ಇದೆ. ಹುಷಾರು. ಸಂಗಾತಿಯ ಸಹಕಾರ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ವ್ಯಾಪಾರದಲ್ಲಿ ನೀವು ಮಗ್ನರಾಗೋದು ಬಹಳ ಒಳ್ಳೆಯದು ಈ ದಿವಸ. ಹೆಚ್ಚಿನ ಬೇರೆ ಬೇರೆ ಅನಗತ್ಯ ವಿಚಾರಗಳನ್ನು ಬಿಟ್ಟು ನಿಮ್ಮ ಕೌಶಲ್ಯ ವ್ಯಾಪಾರ ಅಥವಾ ಇದು ವೃತ್ತಿ ಅವುಗಳಲ್ಲಿ ನೀವು ಹೆಚ್ಚಿನ ಸಮಯ ತೊಡಗಿಸ್ಕೊಳ್ಳೋದು ಬಹಳ ಒಳ್ಳೆಯದು ಈ ದಿವಸ. ಪರಿಹಾರಕ್ಕೆ ನೀವು ಕೂಡ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಅಷ್ಟೋತ್ತರ ಸೇವೆ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲ ಇದೆ. ಸಹಕಾರ ಸಿಗುತ್ತೆ. ದೈವ ಸಹಕಾರ ಚೆನ್ನಾಗಿದೆ ಈ ದಿವಸ. ಲಾಭ ಇದೆ. ವ್ಯಾಪಾರಿಗಳಿಗೆ ವಿಶೇಷವಾದ ಲಾಭ ಸಿಗುತ್ತೆ. ಹಾಲು ಹೈನು ವ್ಯಾಪಾರಿಗಳಿಗೆ, ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವರಿಗೆ, ಸ್ವೀಟ್ ಸ್ಟಾಲ್ಸ್ ಅಂಥ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ನಿಮ್ಮ ಇಷ್ಟ ದೇವತಾರಾಧನೆ ಮಾಡಿ, ಅನುಕೂಲ ಆಗುತ್ತೆ. ಧನುಸ್ಸು ರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ನೋಡಿ ಕಿರಿಕಿರಿ ಇದೆ. ಸ್ತ್ರೀಯರಿಗೆ ಸ್ವಲ್ಪ ಅಸಮಾಧಾನ, ವ್ಯಾಪಾರದಲ್ಲಿ ತೊಡಕುಗಳು ಉಂಟಾಗ್ತಕ್ಕಂಥದ್ದು ಅಥವಾ ನಷ್ಟ ಸಂಭವಿಸ್ತಕ್ಕಂಥದ್ದು ಇಂಥದ್ದೊಂದು ಲಕ್ಷಣ ಇದೆ. ಆದರೆ ಬುದ್ಧಿ ಇದೆ ನಿಮಗೆ, ಸ್ವಲ್ಪ ಚುರುಕಾದ ಬುದ್ಧಿಯೂ ಇದೆ. ಆದರೂ ತಪ್ಪಿದ್ದಲ್ಲ. ಕೆಲವೊಮ್ಮೆ ನಾವು ತುಂಬ ಬ್ರಿಲಿಯಂಟ್ ಆಗಿರ್ತೀವಿ, ಇಲ್ಲ ಅಂತಲ್ಲ, ಆದರೂ ಹಳ್ಳಕ್ಕೆ ಬೀಳ್ತಕ್ಕಂಥ ಸಾಧ್ಯತೆಗಳಿರುತ್ತಲ್ಲ, ಹಾಗೆ ಈ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮಕರ ರಾಶಿಯವರಿಗೆ ದಿವಸ ಸ್ವಲ್ಪ ಮಟ್ಟಿಗೆ ತೊಡಕಿನ ಫಲ ಇದೆ. ಮನಸ್ತಾಪಗಳು ಮನೆ ವಿಚಾರದಲ್ಲಿ, ಕುಟುಂಬದವ್ರ ವಿಚಾರದಲ್ಲಿ, ತಂದೆ ಮಕ್ಕಳ ವಿಚಾರದಲ್ಲಿ, ಮೊಮ್ಮಕ್ಕಳು ಮಕ್ಕಳು ಇಂಥವ್ರ ವಿಚಾರದಲ್ಲಿ ಸ್ವಲ್ಪ ತೊಡಕು, ಕುಟುಂಬ ಕಲಹ. ಆದರೆ ಹಿರಿಯರಿಂದ ಸಲಹೆ ಸಿಗುತ್ತೆ. ಆ ಸಲಹೆ ತೊಗೊಂಡ್ರೆ ಬಹಳ ಒಳ್ಳೆಯದು, ಉತ್ತಮ ಸಲಹೆ ಸಿಗುತ್ತೆ. ಜೊತೆಗೆ ದಿವಸ ಸಂಗಾತಿಯ ಸಹಕಾರ, ಸಂಗಾತಿಯ ಸಲಹೆ ಕೂಡ ತಗೋಬಹುದು. ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ಮಿಶ್ರವಾಗಿದೆ ಈ ದಿವಸ. ಪ್ರಾರ್ಥನೆಗೆ ತಪ್ಪದೇ ಈ ದಿವಸ ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ. ಬೆಳಿಗ್ಗೆ ವಿಷ್ಣು ಸಹಸ್ರನಾಮ, ಸಂಜೆ ಶಿವ ಸಹಸ್ರನಾಮ ಹೇಳಿಕೊಂಡ್ರೆ ತುಂಬ ಒಳ್ಳೆಯದು. ಕುಂಭರಾಶಿಯವರಿಗೆ ದಿವಸ ನೋಡಿ ವೃತ್ತಿಯಲ್ಲಿ ತುಂಬ ಅನುಕೂಲಕರವಾಗಿದೆ. ಧೈರ್ಯ ಸಾಹಸಗಳ ಸಾಧನೆ ಇದೆ. ಜೊತೆಗೆ ಮಿತ್ರರ ಸಹಾಯ ತುಂಬ ಚೆನ್ನಾಗಿದೆ. ಬಂಧು ಸಹಕಾರ ತುಂಬ ಚೆನ್ನಾಗಿದೆ. ಪ್ರಯಾಣ ಸೌಖ್ಯ ಕಾಣಲಿಕ್ಕೆ ಸ್ವಲ್ಪ ಮಟ್ಟಿಗೆ ಅವಕಾಶ ಇದೆ. ತುಂಬ ತೀರಾ ತೊಡಕಿಲ್ಲ. ಆದರೆ ಈ ದಿವಸ ಸೋಲುಂಟಾಗುತ್ತೆ. ವಾದ ಚರ್ಚೆ ಇವುಗಳಲ್ಲಿ ಭಾಗಿಯಾದರೆ ನಿಮಗೆ ಸುತ್ತರಾಂ ಪ್ರಯೋಜನ ಇಲ್ಲ, ಅಲ್ಲಿ ಸೋಲಿದೆ. ಇದು ಗೆಲುವಾಗಬೇಕು ಅಂದರೆ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಪರಿಶ್ರಮ ಇದೆ. ಎಷ್ಟು ಬುದ್ಧಿ ಉಪಯೋಗಿಸಿದ್ರೂ ಕೆಲಸ ಶ್ರಮ ತಪ್ಪಲ್ಲ, ಅಂಥದ್ದೊಂದು ಲಕ್ಷಣ. ಜೊತೆಗೆ ದಿವಸ ನಿಮಗೆ ಸಂಗಾತಿಯಲ್ಲಿ ಮನಸ್ತಾಪ ಬರ್ತದೆ, ದಾಂಪತ್ಯದಲ್ಲಿ ವಿರೋಧಗಳು ಬರ್ತದೆ, ವ್ಯಾಪಾರಿಗಳಿಗೆ ತೊಂದರೆ ಸೂಚಿಸ್ತಾ ಇದೆ, ವಿಘ್ನ ಮುಖ್ಯವಾಗಿ ತೊಡಕು. ಹೀಗಾಗಿ ಗಣಪತಿ ಪ್ರಾರ್ಥನೆ, ಗಣಪತಿ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಅನುಕೂಲ ಆಗುತ್ತೆ ಈ ದಿವಸ. 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳವಾದ ಮಂತ್ರ ಗಮನಿಸಿ. ಓಂ ಪುಂಡರೀಕಾಯ ನಮಃ. ಈ ಮಂತ್ರ ವಿಷ್ಣುವಿನ ಮಂತ್ರ ಮನಸ್ಸಿಗೆ ಸಮಾಧಾನ ಕೊಡುತ್ತೆ, ಹೇಳ್ಕೊಳ್ಳಿ. ಇಂದಿನ ಸಂಚಿಕೆಯಲ್ಲಿ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪಂಚಾಂಗದ ವಿಶೇಷತೆ, 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕಫಲ ವಿಶೇಷ ಸಂಚಿಕೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.